ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ್ ಬಾಬು ಎಚ್.ಎಸ್. ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಕಂಟ್ರೋಲಿಂಗ್ ಚಾಪ್ಟರ್ನ ಚರ್ಚೆ ಮಾಡ್ತಿದ್ವಿ. ಅದರಲ್ಲಿ ಈ ಸೆಷನ್ನಲ್ಲಿ ಬಜೆಟ್ರಿ ಕಂಟ್ರೋಲ್ ಅಂದರೆ ಏನು, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಏನು ಅನ್ನುವಂತಹ ಎರಡು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಕೂಡ. ಇದು ಮುಂದೆ ಹೈಯರ್ ಸ್ಟಡೀಸಲ್ಲಿ ಇದು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ, ಬಜೆಟ್ರಿ ಕಂಟ್ರೋಲಿಂಗ್ ಟೆಕ್ನಿಕ್ ಅನ್ನುವಂಥದ್ದು. ಸೊ ಏನು ಈ ದಿನ ಚರ್ಚೆ ಮಾಡ್ತಿದ್ದೀವಿ ಅಂತ ನಾವು ನೋಡೋದಾದರೆ, ನಾವು ಈ ದಿನ ಬಜೆಟ್ರಿ ಕಂಟ್ರೋಲ್ ಅಂದರೆ ನಾವು ನಿಯಂತ್ರಣವನ್ನು ಬಜೆಟ್ಗಳ ಮುಖಾಂತರ ಹೇಗೆ ಮಾಡ್ತೇವೆ ಮತ್ತು ಅದರಲ್ಲಿ ಸ್ಟೆಪ್ಸ್ ಏನಿದೆ, ಈ ಬಜೆಟ್ರಿ ಕಂಟ್ರೋಲ್ ಟೆಕ್ನಿಕ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನು ಚರ್ಚೆ ಮಾಡ್ತಾಯಿದ್ವಿ. ಸೊ ಟು ಸ್ಟಾರ್ಟ್ ವಿತ್ ಬಜೆಟ್ರಿ ಕಂಟ್ರೋಲ್ ಟೆಕ್ನಿಕ್. ಬಜೆಟ್ರಿ ಕಂಟ್ರೋಲ್ ಟೆಕ್ನಿಕ್ ಅನ್ನುವಂಥದ್ದು ಏನು ಅಂತಂದರೆ, ಇದು ನಿಯಂತ್ರಣ ಸಾಧಿಸಲಿಕ್ಕೆ ಇರುವಂತಹ ಒಂದು ಸಾಧನ. ಇಟ್ ಇಸ್ ಎ ಟೂಲ್ ಟು ಕಂಟ್ರೋಲ್. ಏನನ್ನು ಕಂಟ್ರೋಲ್ ಮಾಡ್ತೀವಿ? ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡ್ತೀವಿ, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡ್ತೀವಿ, ಮತ್ತು ಎಲ್ಲ ಗೋಲ್ಸು ಟಾರ್ಗೆಟ್ಸ್ ಏನಿರುತ್ತೆ ಅದೆಲ್ಲವನ್ನು ನಾವು ಫಿಕ್ಸ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಬಜೆಟ್ರಿ ಕಂಟ್ರೋಲ್ ಅಂತಂದರೆ ಇಟ್ ರೆಫರ್ಸ್ ಟು ದ ಯೂಸಿಂಗ್ ಆಫ್ ಬಜೆಟ್ ಆ್ಯಸ್ ಎ ಕಂಟ್ರೋಲ್ ಟೆಕ್ನಿಕ್. ನಿಯಂತ್ರಣ ಸಾಧಿಸಲಿಕ್ಕೆ ಬಜೆಟನ್ನು ಒಂದು ಟೂಲಾಗಿ ಉಪಯೋಗಿಸೋದನ್ನು ಬಜೆಟ್ರಿ ಕಂಟ್ರೋಲ್ ಅಂತ ಕರಿತೀವಿ. ಇದು ಬಜೆಟನ್ನು ನಿಯಂತ್ರಿತ ತಂತ್ರವಾಗಿ ಬಳಸುವುದನ್ನು ಸೂಚಿಸುತ್ತದೆ. ಈಗ ಒಂದು ಜಾಯಿಸ್ಟಾ ಕಂಪ್ನಿ ಅಂತಂದರೆ ಅಲ್ಲಿ ಎಷ್ಟೊಂದು ವಿಭಾಗಗಳಿರ್ತವೆ, ವಿಭಾಗಕ್ಕೆ ಮುಖ್ಯಸ್ಥರಿರ್ತಾರೆ, ವರ್ಕರ್ಸ್ ಇರ್ತಾರೆ, ತನ್ನದಾದಂತಹ ಕೆಲಸಗಳಿರ್ತವೆ. ಅದೆಲ್ಲದಕ್ಕೂ ಕೂಡ ನಾವು ಜವಾಬ್ದಾರಿಗಳನ್ನು ಕೊಡಬೇಕಾಗತ್ತೆ ಮತ್ತು ಅವರಿಂದ ಫಲಿತಾಂಶವನ್ನು ನಿರೀಕ್ಷೆ ಮಾಡಬೇಕಾಗತ್ತೆ. ಸೊ ಹೀಗೆ ಮಾಡುವಾಗ ನಾವು ಪ್ಲ್ಯಾನಿಂಗನ್ನು ಮಾಡಿಕೊಡ್ತೀವಿ, ಆರ್ಗನೈಸ್ ಮಾಡಿರ್ತೀವಿ, ಡೈರೆಕ್ಷನ್ಸನ್ನು ಕೊಟ್ಟಿರ್ತೀವಿ, ಕೊನೆಯಲ್ಲಿ ಕಂಟ್ರೋಲ್ ಟೆಕ್ನಿಕನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ. ಈ ಕಂಟ್ರೋಲ್ ಮಾಡುವ ಒಂದು ವಿಧಾನ ಈ ರೀತಿ ಬಜೆಟ್ ಮುಖಾಂತರ ಮಾಡುವಂಥದ್ದು. ಸೊ ಎರಡನೇದು, ಬಜೆಟ್ ಸಮಯ ಮೀರಿದ ಹಣಕಾಸು ಯೋಜನೆ ಆಗಿದೆ. ಇಟ್ ಈಸ್ ಎ ಟೈಮ್ ಬೌಂಡ್ ಅಂತಂದರೆ ಅರ್ಥ, ಬಜೆಟ್ಗೆ ನಿರ್ದಿಷ್ಟ ಅವಧಿ ಇರುತ್ತೆ. ಯೂಶ್ವಲಾಗಿ 1 ಇಯರ್ ಇರುತ್ತೆ. ಏಪ್ರಿಲಿಂದ ಮಾರ್ಚ್ ತನಕ ಅಂತ ಏನು ಹೇಳ್ತೀವಿ ಹಣಕಾಸು ವರ್ಷವನ್ನು. ಸೊ ಆ 1 ವರ್ಷದ ಒಳಗಡೆ ಏನು ಅಂದ್ಕೊಂಡಿರ್ತೀವಿ ಗುರಿಯನ್ನು ಸಾಧಿಸಬೇಕಾಗುತ್ತೆ. ಅದು ಸಾಧಿಸಿದೀವ ಇಲ್ವಾ ಅಂತ ನೋಡುವಂಥದ್ದು ಬಜೆಟ್ರಿ ಕಂಟ್ರೋಲ್ ಟೆಕ್ನಿಕಲ್ಲಿ ನೋಡುವಂಥ ಒಂದು ಕ್ರಿಯೆ ಆಗಿದೆ ಅಂತ ಹೇಳ್ಬಿಟ್ಟು. ದೆನ್ ಬಜೆಟ್ ಎನ್ನುವುದು ಭವಿಷ್ಯದ ಅಗತ್ಯದ ಕ್ರಮಕ್ಕೆ ಅನುಗುಣವಾಗಿ ಜೋಡಿಸಲ್ಪಟ್ಟಿದೆ. ಇಟ್ ಇಸ್ ಎನ್ ಎಸ್ಟಿಮೇಟೇಷನ್ ಆಫ್ ದ ಫ್ಯೂಚರ್ ನೀಡ್ಸ್. ಬಜೆಟ್ ಅಂದರೆ ಅರ್ಥ ಏನು? ಮುಂಗಡ ಅಂದರೆ ಏನು? ಮುಂಚಿತವಾಗಿ ನಾವು ಒಂದು ದೃಷ್ಟಿಕೋನವನ್ನು ಇಟ್ಕೊಳ್ಳೋದಕ್ಕೆ ಮುಂಗಡ ಪತ್ರ ಅಂತ ಕರಿತೀವಿ. ಪತ್ರ ಮೀನ್ಸ್ ರಿಟರ್ನ್ ಫಾರ್ಮ್ ಅಂತ. ಯಾವುದೇ ಒಂದು ದೃಷ್ಟಿಕೋನ ಆಗಲಿ ಅದು ರೈಟಪ್ಪಲ್ಲಿದ್ದಾಗ ಅದಕ್ಕೆ ಬದ್ಧತೆ ಜಾಸ್ತಿ ಆಗುತ್ತೆ, ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಬಜೆಟ್ ಅನ್ನುವಂಥದ್ದು ಇಟ್ಸ್ ಎ ಎಸ್ಟಿಮೇಷನ್ ಆಫ್ ದ ಫ್ಯೂಚರ್ ನೀಡ್ಸ್. ಇನ್ನು ಮುಂದಿನ 1 ವರ್ಷಕ್ಕೆ 12 ತಿಂಗಳಿಗೆ ಏನೆಲ್ಲ ಅಗತ್ಯತೆ ಇದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಏನೇನು ಅಗತ್ಯತೆ ಇದೆ, ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಎಲ್ಲಿಂದ ಹೊಂದಿಸ್ತೀವಿ ಅನ್ನೋದು ಹೇಳೋದೇ ಬಜೆಟ್ ಅಂತ ಕರಿತೀವಿ. 4ನೇ ಪಾಯಿಂಟ್, ಕವರಿಂಗ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ಡಿಫ್ರೆಂಟ್ ಪೀರಿಯಡ್ಸ್ ಆಫ್ ಟೈಮ್. ವಿಭಿನ್ನ ಅವಧಿಯ ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಿದೆ. ವಿಭಿನ್ನ ಅವಧಿ ಅಂದ್ರೇನು? ನಾವು ಇಡೀ 1 ವರ್ಷವನ್ನು 12 ಭಾಗವಾಗಿ ಡಿವೈಡ್ ಮಾಡಿದ್ದೀವಿ. ಆ 12 ಭಾಗನ ಅಗೈನ್ ನಾವೇನು ಮಾಡ್ತೀವಿ, ಕ್ವಾರ್ಟರ್ ಪೀರಿಯಡ್ ಥರ ಲೆಕ್ಕ ಹಾಕ್ಕೊಂಡ್ಬರ್ತೀವಿ. 3 ತಿಂಗಳಿಗೆ ಒಂದೊಂದು ಕ್ವಾರ್ಟರ್ ಪೀರಿಯಡ್ ಅಂತ ಲೆಕ್ಕ ಹಾಕ್ಕೊಂಡು ಬರ್ತೀವಿ. ಸೊ ಮೊದಲನೇ ಕ್ವಾರ್ಟರ್ ಪೀರಿಯಡಲ್ಲಿ ಅಂದರೆ ಮೊದಲನೇ 3 ತಿಂಗಳಲ್ಲಿ ಏನು ಮಾಡಬೇಕು, ಎರಡನೇ 3ನೇ ತಿಂಗಳಲ್ಲಿ ಏನು ಮಾಡಬೇಕು, 3ನೇ 3 ತಿಂಗಳಲ್ಲಿ ಏನು ಮಾಡಬೇಕು, ಮತ್ತು ಕೊನೆಯ ಹಂತದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಬಜೆಟ್ ಅನ್ನುವಂಥದ್ದು ಬಹಳ ವಿವರವಾಗಿ ನಮಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಸೊ ದೇರ್ ಬೈ ಇಟ್ ಕವರ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ಡಿಫ್ರೆಂಟ್ ಪೀರಿಯಡ್ಸ್ ಆಫ್ ಟೈಮ್. ಮುಂದುವರೆದು ಬಜೆಟ್ ಅಂತಂದರೆ ಹೇಗಿರಬೇಕು, ಏನು ಎತ್ತ? ಬಜೆಟ್ ಶುಡ್ ಬಿ ಫ್ಲೆಕ್ಸಿಬಲ್ ಅಂತಂದರೆ ಸುಲಭವಾಗಿ ಹೊಂದಿಕೊಳ್ಳುವಂಥ ಗುಣ ಇರಬೇಕು. ಯಾವಾಗ ಭವಿಷ್ಯ ಅನ್ನುವಂಥದ್ದು ಯಾವಾಗಲೂ ಕೂಡ ಅನಿಶ್ಚಿತತೆಯಿಂದ ಕೂಡಿರುತ್ತೆ, ನಾವು ಅಂದ್ಕೊಂಡಾಗ ನಡೆಯೋದಿಲ್ಲ. ಹಾಗಾಗಿ ಭವಿಷ್ಯದ ಎಲ್ಲ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ, ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಕ್ಕೆ ಬಜೆಟ್ನಲ್ಲಿ ಅವಕಾಶ ಇರಬೇಕು ಅಂತ ಹೇಳಿಬಿಟ್ಟು. ತುಂಬ ಸ್ಟ್ಯಾಗ್ನೆಂಟ್ ಆಗಬಾರ್ದು, ರಿಜಿಡ್ ಆಗಬಾರ್ದು ಅಂತ ಅರ್ಥ. ಆದರೆ ಅವು ಸ್ಥಿರವಾಗಿರಬೇಕು. ಸ್ಥಿರತೆ ಅಂತಂದರೆ ಅರ್ಥ ಏನು? ಸ್ಟೇಬಲ್ ಅಂತ. ಸ್ಟೇಬಲ್ ಇನ್ ದ ಸೆನ್ಸ್ 12 ತಿಂಗಳು ಅನ್ನೋದು ಬೇಸಿಕ್ ಪ್ರಿನ್ಸಿಪಲ್ ಏನಿದೆ ಅದು ಬದಲಾಗೋ ಆಗಿಲ್ಲ. ಮತ್ತು ಪ್ರತಿ ವಿಭಾಗಕ್ಕೂ 12 ತಿಂಗಳಿಗೆ ಏನು ನಾವು ಕಾರ್ಯಸೂಚಿನ ಕೊಡ್ತೀವಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ, ಅವ್ರಿಗೆ ಪ್ಲ್ಯಾನನ್ನು ಕೊಡ್ತೀವಿ, ಅದನ್ನು ಅವ್ರು ಮಾಡಲೇಬೇಕು. ಸ್ಟ್ಯಾಂಡರ್ಡ್ಸನ್ನು ಕೊಡ್ತೀವಿ, ಅದರ ಒಂದು ಎದುರಿಗೆ ಅವರ ಕಾರ್ಯಕ್ಷಮತೆಯನ್ನು ನಾವು ಕಂಪೇರ್ ಮಾಡಿ ನೋಡುವಂಥದ್ದು. ಸೊ ದೇರ್ ಮಸ್ಟ್ ಬಿ ಸ್ಟೇಬಲ್. ಚೇಂಜ್ ಅಂದರೆ ಅರ್ಥ ಪ್ರತಿದಿನ ಕೂತ್ಕೊಂಡು ಬಜೆಟ್ನ ತಿದ್ದಿದ್ರೆ ಬಜೆಟ್ಗೆ ಅರ್ಥ ಇರೋದಿಲ್ಲ.
ಅಲ್ಪ ಸಣ್ಣ ಪುಟ್ಟ ಬದಲಾವಣೆ ಆದರೆ ಮಾಡ್ಕೊಳ್ಬೋದು, ಮೇಜರ್ ಬದಲಾವಣೆಗಳನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ದೆನ್ ಬಜೆಟ್ ಶುಡ್ ಬಿ ಇನ್ ಎ ಸ್ಪೆಸಿಫಿಕ್ ನ್ಯೂಮರಿಕಲ್ ಟರ್ಮ್ಸ್ ಅಂತ ಹೇಳ್ತಾರೆ. ಅಂದರೆ ಏನು, ನಿರ್ದಿಷ್ಟ ಸಂಖ್ಯಾತ್ಮಕ ಪರಿಭಾಷೆ, ಅಂದರೆ ಅದನ್ನು ನಂಬರ್ಸಲ್ಲಿ ಹೇಳುವಂತೆ ಇರಬೇಕು. ನಿರ್ದಿಷ್ಟವಾಗಿ ಎಷ್ಟು ಪ್ರೊಡಕ್ಷನ್ನ ಮಾಡಬೇಕಾಗಿದೆ, ಎಷ್ಟು ಸೇಲ್ಸನ್ನು ಮಾಡಬೇಕಾಗಿದೆ, ಎಷ್ಟು ವೆಚ್ಚವನ್ನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ನಾವೇನು ಮಾಡಬೇಕು, ನಿರ್ದಿಷ್ಟವಾಗಿ ಸಂಖ್ಯೆಗಳಲ್ಲಿ ಹೇಳುವಂತಿರಬೇಕು. ನೆಕ್ಸ್ಟ್ ಏನು, ಅದು ಸ್ಪಷ್ಟವಾಗಿರಬೇಕು. ಇಟ್ ಮಸ್ಟ್ ಬಿ ವೆರಿ ವೆರಿ ಕ್ಲಿಯರ್. ಬಜೆಟ್ ಶುಡ್ ನಾಟ್ ಸಪೋಸ್ ಟು ಹ್ಯಾವ್ ಎನಿ ಆ್ಯಂಬಿಗಿಟಿ. ಅಸ್ಪಷ್ಟತೆ ಇರಬಾರ್ದು, ಕ್ಲಿಯರಾಗಿ ಹೇಳಿರಬೇಕು. ಅಲ್ಲಿ ಪ್ರೊಡಕ್ಷನ್ನ ಜಾಸ್ತಿ ಮಾಡಿ ಅಂತ ಪದ ಉಪಯೋಗಿಸಬಾರ್ದು. ಪ್ರೊಡಕ್ಷನ್ನ ಇಷ್ಟು ಹಂತದಿಂದ ಇಷ್ಟು ಯೂನಿಟ್ಗಳಿಗೆ ಹೆಚ್ಚು ಮಾಡಿ ಅಂತ ನಿರ್ದಿಷ್ಟವಾಗಿ ಹೇಳೋಂಗಿರಬೇಕು. ಸೊ ಇಟ್ ಶುಡ್ ಬಿ ವೆರಿ ಕ್ಲಿಯರ್. ದೆನ್ ಬಜೆಟ್ರಿ ಕಂಟ್ರೋಲ್ ಆಲ್ಸೋ ಇನ್ವಾಲ್ವ್ಸ್ ಎ ಕಂಟಿನ್ಯೂಸ್ ಕಂಪ್ಯಾರಿಸನ್ ಆಫ್ ದ ಆ್ಯಕ್ಚುಯಲ್ ರಿಸಲ್ಟ್ಸ್. ನಾವು ಬಜೆಟನ್ನು ಮಾಡುವಂಥದ್ದೇ ನಿರಂತರವಾಗಿ ಹೋಲಿಕೆಯನ್ನು ಮಾಡ್ತೀವಿ. ಯಾವುದ್ರ ಜೊತೆಗೆ ಯಾವುದನ್ನು ಹೋಲಿಕೆ ಮಾಡ್ತೀವಿ, ಬಜೆಟಲ್ಲಿ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ತೀವಿ, ಅದ್ರ ಜೊತೆಗೆ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನು ಅಂತ್ಯದಲ್ಲಿ ನಾವು ಅಂದ್ಕೊಂಡಿದ್ದಿಷ್ಟು ಇದನ್ನು ಸಾಧಿಸಿದಾರ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಕಂಪ್ಯಾರಿಸನ್ನ ಮಾಡಿ ಸ್ಟಡಿಯನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು. ಸೊ ಇದು ಬಜೆಟ್ರಿ ಕಂಟ್ರೋಲ್ ಬಗ್ಗೆ. ಸೊ ನೆಕ್ಸ್ಟು ಫೀಚರ್ಸ್ ಆಫ್ ಬಜೆಟ್ರಿ ಕಂಟ್ರೋಲ್, ಅದರ ಗುಣಲಕ್ಷಣಗಳು ಏನೇನಿದೆ ಅಂತ ನಾವು ಹಾಗೆ ನೋಡೋದಾದರೆ ಅದರ ವೈಶಿಷ್ಟ್ಯತೆಗಳೇನು ಅಂತ ಹೇಳ್ಬಿಟ್ಟು, ಬಜೆಟನ್ನು ಯಾವಾಗಲೂ ಮುಂಚಿತವಾಗಿ ತಯಾರಿಸಲಾಗ್ತದೆ. ಬಜೆಟ್ ಈಸ್ ಆಲ್ವೇಸ್ ಪ್ರಿಪೇರ್ಡ್ ಇನ್ ಅಡ್ವಾನ್ಸ್. ಹಾಗಂದ್ರೆ ಏನರ್ಥ, ಬಜೆಟ್ ಅಂತಂದರೆ ಕನ್ನಡದಲ್ಲಿ ಮುಂಗಡ ಪತ್ರ. ಮುಂಗಡ ಅಂದರೆ ಅರ್ಥ ಏನು, ಮುಂಚಿತವಾಗಿ ಅಂತ. ಮುಂಚಿತವಾಗಿ ಪ್ರಿಪೇರ್ ಮಾಡುವ ಪತ್ರಕ್ಕೆ ಮುಂಗಡ ಪತ್ರ ಅಂತ ಕರಿತೀವಿ. ಇಟ್ ಈಸ್ ಆಲ್ವೇಸ್ ಪ್ರಿಪೇರ್ಡ್ ಇನ್ ಅಡ್ವಾನ್ಸ್. ಮುಂದಿನ 1 ವರ್ಷದ ಅವಧಿಗೆ ಇದನ್ನು ನಾವು ಪ್ರಿಪೇರ್ ಮಾಡುವಂಥದ್ದು, ಹಿಂದಿನದಕ್ಕಲ್ಲ, ಮುಂದಿನ 1 ವರ್ಷದ ಅವಧಿಗೆ. ಹಾಗಾಗಿ ಇದನ್ನು ಮುಂಚಿತವಾಗಿ ನಾವು ತಯಾರು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಎರಡನೇದು, ಇದು ದೀರ್ಘಕಾಲೀನ ಉದ್ದೇಶಗಳನ್ನು ಹೊಂದಿದೆ. ಇಟ್ ವಿಲ್ ಹ್ಯಾವ್ ದ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್. ಉದ್ದೇಶಗಳು ನಾವು ದೀರ್ಘಕಾಲೀನವಾಗಿರುತ್ತೆ. ಅಂದರೆ ಶಾರ್ಟ್ ಟರ್ಮ್, 1 ದಿನಕ್ಕೋಸ್ಕರ ಪ್ಲ್ಯಾನ್ ಮಾಡಲ್ಲ, 1 ಇಯರ್ಗೋಸ್ಕರ ಮಾಡ್ತೀವಿ. 1 ಇಯರ್ ಯಾಕೆ ಮಾಡ್ತೀವಿ ಅಂತಂದರೆ, ಮುಂದಿನ 5 ವರ್ಷ 10 ವರ್ಷ 20 ವರ್ಷ ಗುರಿಗಳನ್ನು ಇಟ್ಕೊಂಡು ಅದನ್ನು ಡಿವೈಡ್ ಮಾಡಿಕೊಂಡು ಈ ವರ್ಷದಲ್ಲಿ ಎಷ್ಟು ಸಾಧನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಸೊ ಹಾಗಾಗಿ ಇಟ್ ವಿಲ್ ಹ್ಯಾವ್ ದ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್. ಥರ್ಡ್ ಒನ್, ಇಟ್ ಈಸ್ ಫ್ಯೂಚರ್ ಓರಿಯೆಂಟೆಡ್. ಇದು ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಈ ಎಲ್ಲ ಆ್ಯಕ್ಟಿವಿಟೀಸ್ ಏನಿದೆ ಬಜೆಟಲ್ಲಿ ನಾವು ಹೇಳುವಂಥದ್ದು, ಮುಂದಿನ 1 ವರ್ಷ ಏನು ಮಾಡ್ತೀವಿ ಏನು ಮಾಡಬಾರ್ದು ಅಂತ ಹೇಳುವ ಕ್ರಿಯೆ ಬಜೆಟ್ ಇದು. ಹಾಗಾಗಿ ಇದು ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಇದು ಹಣ ಅಥವಾ ಪ್ರಮಾಣದಲ್ಲಿ ವ್ಯಕ್ತ ಆಗುತ್ತೆ. ಬಜೆಟಲ್ಲಿ ಫಿಗರ್ಸನ್ನು ಏನು ಹಾಕ್ತೀವಲ್ಲ, ದಟ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮಾನಿಟ್ರಿ ವ್ಯಾಲ್ಯೂಸ್. ಇಷ್ಟು ರೂಪಾಯಿ, ಇಷ್ಟು ಲಕ್ಷ, ಇಷ್ಟು ಕೋಟಿ, ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗೆ ಉತ್ಪಾದನೆಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಅದನ್ನು ಕ್ವಾಂಟಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇಷ್ಟು kg, ಇಷ್ಟು ಟನ್ನುಗಳು, ಅದೇ ಇಷ್ಟು ಗ್ರಾಮ್ಗಳು, ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದೆನ್ ಫಿಫ್ತ್ ಒನ್, ಇಟ್ ಪ್ಲ್ಯಾನ್ಸ್ ಫಾರ್ ಆಲ್ ದ ಡಿಪಾರ್ಟ್ಮೆಂಟಲ್ ಆ್ಯಕ್ಟಿವಿಟೀಸ್. ಇದು ಇಲಾಖೆಯ ಎಲ್ಲ ಚಟುವಟಿಕೆಗಳಿಗೆ ಯೋಜಿಸಿದೆ, ಒಂದೇ ಒಂದು ವಿಭಾಗಕ್ಕಲ್ಲ. ನಾವು ಯಾವತ್ತೇ ಬಜೆಟನ್ನು ಮಾಡಿದ್ರೂ ಕೂಡ ಒಂದು ಕಂಪ್ನಿನಲ್ಲಿ ಒಂದು ಡಿಪಾರ್ಟ್ಮೆಂಟ್ಗೆ ಅಂತ ಮಾಡಲ್ಲ. ಮೊದಲು ಏನು ಮಾಡ್ತಾರೆ, ಮೇಯ್ನ್ ಬಜೆಟನ್ನು ಫ್ರೇಮ್ ಮಾಡಬೇಕಾದ್ರೆ ಪ್ರತಿ ಡಿಪಾರ್ಟ್ಮೆಂಟಿಂದ ಬಜೆಟ್ಗಳನ್ನ ತರಿಸ್ಕೋತಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಸಪ್ರೇಟಾಗಿ ಪ್ರೊಡಕ್ಷನ್ ಬಜೆಟು, ಮಾರ್ಕೆಟಿಂಗಿಂದ ಮಾರ್ಕೆಟಿಂಗ್ ಬಜೆಟು, ಅದೇ ರೀತಿ ಹ್ಯೂಮನ್ ರಿಸೋರ್ಸಿಂದ ಹ್ಯೂಮನ್ ರಿಸೋರ್ಸ್ ಬಜೆಟ್, ಈ ಥರ ಎಲ್ಲ ಪ್ರತ್ಯೇಕವಾಗಿ ಬಜೆಟ್ಗಳನ್ನ ತೆಗೆದುಕೊಂಡು ಆ ಪ್ರತ್ಯೇಕ ಬಜೆಟನ್ನೆಲ್ಲ ಒಗ್ಗೂಡಿಸಿ ಒಂದು ಸಮಗ್ರವಾದ ಬಜೆಟನ್ನು ಮಂಡನೆ ಮಾಡುವಂತಹ ಕ್ರಿಯೆ ಆಗುತ್ತೆ ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್, ಇಟ್ ರೆಕಾರ್ಡ್ಸ್ ಆಲ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸಸ್. ಇದು ನಿಜವಾದಂಥ ಕಾರ್ಯಕ್ಷಮತೆ, ಅಂದರೆ ವಾಸ್ತವವಾದಂತಹ ಕಾರ್ಯಕ್ಷಮತೆ ಏನಿರುತ್ತದೆ, ಪರ್ಫಾರ್ಮೆನ್ಸ್ ಏನಿರುತ್ತೆ, ಅದನ್ನು ರೆಕಾರ್ಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ರೆಕಾರ್ಡ್ ಮಾಡುವ ಉದ್ದೇಶ ಏನು, ವರ್ಷದ ಕೊನೆಯಲ್ಲಿ ಸ್ಟ್ಯಾಂಡರ್ಡ್ಸ್ ಜೊತೆಗೆ ಅದನ್ನು ಏನು ಮಾಡುವಂಥ ಕ್ರಿಯೆ, ಆ ಸ್ಟ್ಯಾಂಡರ್ಡ್ಸ್ ಅಂದರೆ ಏನು ಫಿಕ್ಸ್ ಮಾಡ್ತೀವಿ ಮಾನದಂಡಗಳನ್ನು, ಅದ್ರ ಜೊತೆ ಹೋಲಿಕೆ ಮಾಡಿ ನೋಡೋದು. ಅಂದರೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಾಧಿಸಿದ್ವಾ ಇಲ್ಲ ಕಡಿಮೆ ಸಾಧಿಸಿದ್ವಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಟ್ ರೆಕಾರ್ಡ್ಸ್ ಆಲ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸಸ್. ದೆನ್ ದೇರ್ ವಿಲ್ ಬಿ ಕೋಆರ್ಡಿನೇಷನ್. ಸಮನ್ವಯ ಇರುತ್ತದೆ. ಯಾರ ಮಧ್ಯೆ ಸಮನ್ವಯ, ಡಿಪಾರ್ಟ್ಮೆಂಟ್ಗಳ ನಡುವೆ, ವ್ಯಕ್ತಿಗಳ ನಡುವೆ, ಪೊಸಿಷನ್ಗಳ ನಡುವೆ. ಯಾಕೆಂದರೆ ಇಡೀ ಸಂಸ್ಥೆ ಒಟ್ಟಾರೆ ಯಶಸ್ಸನ್ನು ಸಾಧಿಸಬೇಕು ಅಂತಂದರೆ ಆ ಸಂಸ್ಥೆ ಅಡಿಯಲ್ಲಿ ಬರುವಂತಹ ಎಲ್ಲ ವಿಭಾಗಗಳು ಕೂಡ ಅತ್ಯಂತ ದಕ್ಷವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ನಡುವೆ ಒಂದು ಕೋಆರ್ಡಿನೇಷನ್ ತರುತ್ತೆ ಬಜೆಟ್ ಅನ್ನುವಂಥದ್ದು. ದೆನ್ ಇದು ಹೋಲಿಕೆಗೆ ನಿಮಗೆ ಅವಕಾಶವನ್ನು ನೀಡುತ್ತೆ. ಇಟ್ ಗಿವ್ಸ್ ಯು ದ ಸ್ಕೋಪ್ ಫಾರ್ ಕಂಪ್ಯಾರಿಸನ್. ನಾನು ಹೇಳಿದೆ, ಬಜೆಟಲ್ಲಿ ಮಾನದಂಡಗಳನ್ನು ಇಟ್ಟಿರ್ತೀವಿ, ಗುರಿಗಳನ್ನು ಕೊಟ್ಟಿರ್ತೀವಿ. ವರ್ಷದ ಕೊನೆಯಲ್ಲಿ ಆ ಗುರಿ ಸಾಧಿಸಿದಾರಾ ಇಲ್ಲೋ ಅಂತ ಹೇಳ್ಬಿಟ್ಟು ಪರಾಮರ್ಶೆಯನ್ನು ಮಾಡ್ತೇವೆ. ಸೊ ದೇರ್ ಬೈ ಇಟ್ ಗಿವ್ಸ್ ಅ ಸ್ಕೋಪ್ ಫಾರ್ ಕಂಪ್ಯಾರಿಸನ್ ಆಲ್ಸೋ. ಸೊ ಇಷ್ಟು ಫೀಚರ್ಸ್ ಆಫ್ ಬಜೆಟ್ರಿ ಕಂಟ್ರೋಲ್. ಈಗ ಆಬ್ಜೆಕ್ಟಿವ್ಸ್ ಆಫ್ ಬಜೆಟನ್ನು ನೋಡೋಣ. ಆಬ್ಜೆಕ್ಟಿವ್ಸ್ ಆಫ್ ಬಜೆಟ್ ಅಂತಂದರೆ ಬಜೆಟ್ನ ಉದ್ದೇಶಗಳೇನು ಅಂತ ಹೇಳ್ಬಿಟ್ಟು ನೋಡೋದಾದರೆ, ಗುರಿಗಳನ್ನು ನಿಗದಿಪಡಿಸುವುದು, ನೌಕರರಿಗೆ ಸಹಾಯವನ್ನು ಮಾಡುವುದು, ವಾಸ್ತವಿಕ ಕಾರ್ಯಕ್ಷಮತೆಯೊಂದಿಗೆ ವಾಸ್ತವಿಕ ಮಾನದಂಡಗಳನ್ನು ಹೋಲಿಕೆ ಮಾಡಲು ಉಪಯೋಗಿಸುವಂಥದ್ದು, ಮತ್ತು ವೆಚ್ಚ ಪರಿಣಾಮಕಾರಿತ್ವ ಅಂತ ಹೇಳ್ಬಿಟ್ಟು. ಸೊ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್, ಡಿಪಾರ್ಟ್ಮೆಂಟ್ ವೈಸ್ ಫಿಕ್ಸಿಂಗ್ ಆಫ್ ಟಾರ್ಗೆಟ್ಸ್.
ಬಜೆಟಲ್ಲಿ ಏನು ಮಾಡ್ತೀವಿ, ಪ್ರತಿ ಡಿಪಾರ್ಟ್ಮೆಂಟ್ಗೂ ಈ ಒಂದು ವರ್ಷದಲ್ಲಿ, ಮುಂದಿನ ಒಂದು ವರ್ಷದಲ್ಲಿ ಏನೇನು ಸಾಧಿಸಬೇಕಾಗಿದೆ ಅಂತ ಹೇಳ್ಬಿಟ್ಟು ಟಾರ್ಗೆಟ್ನ ಕೊಡ್ತಾ ಬರ್ತೀವಿ. ಆ ಟಾರ್ಗೆಟ್ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಅದು ಗೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗೋಲ್ನ ಪ್ರತಿಯೊಬ್ಬರು ರೀಚ್ ಮಾಡಲೇಬೇಕು, ಪ್ರತಿ ಡಿಪಾರ್ಟ್ಮೆಂಟವ್ರು. ಅವಾಗ ಅವರು ಅದನ್ನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅವರು ಆ ಗೋಲನ್ನು ರೀಚ್ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಬಜೆಟ್ ಅನ್ನುವಂಥದ್ದು ಉದ್ದೇಶ ಏನು ಅಂತಂದರೆ, ಗುರಿಗಳನ್ನು, ಪ್ರತಿ ಡಿಪಾರ್ಟ್ಮೆಂಟ್ ಗುರಿಗಳನ್ನು ಪಡಿಸಿಕೊಡುವಂಥದ್ದು, ಪ್ರತಿ ಡಿಪಾರ್ಟ್ಮೆಂಟ್ಗೂ ಫಿಕ್ಸಿಂಗ್ ಆಫ್ ಟಾರ್ಗೆಟ್ಸ್. ಸೆಕೆಂಡ್ ಒನ್, ಅಸಿಸ್ಟಿಂಗ್ ದ ಎಂಪ್ಲಾಯೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಬಜೆಟಲ್ಲಿ ಏನು ಮಾಡಬೇಕಾಗಿದೆ, ನಿರೀಕ್ಷೆ ಏನಿದೆ ಕಂಪ್ನಿದು, ಈ ವರ್ಷದಲ್ಲಿ ಏನೆಲ್ಲ ಮಾಡಬಹುದು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾಗ ಅದನ್ನು ಬಹಳ ಸರಳವಾಗಿ ಯಾವುದೇ ನೌಕರ ಕೂಡ ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡಬಹುದು. ಹಾಗಾಗಿ ಇದು ನೌಕರರಿಗೆ ಸಹಾಯ ಮಾಡುತ್ತೆ. ಮೂರನೇದು ಏನು, ಟು ಮೇಕ್ ದ ಕಂಪ್ಯಾರಿಸನ್ ಆಫ್ ದ ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್, ಕಂಪ್ಯಾರಿಸನ್ ಆಫ್ ದ ಪರ್ಫಾರ್ಮೆನ್ಸ್ ವಿತ್ ದಟ್ ಆಫ್ ದ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬಿಟ್ಟು, ನಾವು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದು ಮಾನದಂಡಗಳನ್ನು ಏನು ಫಿಕ್ಸ್ ಮಾಡಿರ್ತೀವಿ ಅವೆರಡನ್ನು ಕಂಪೇರ್ ಮಾಡಿ ನೋಡ್ತೀವಿ. ಅಂದರೆ ಅಂದ್ಕೊಂಡಿದ್ದನ್ನು ಸಾಧಿಸಿದೀವ, ಕಡಿಮೆ ಸಾಧಿಸಿದೀವ, ಜಾಸ್ತಿ ಸಾಧಿಸಿದ್ವ ಅಂತ ನೋಡಲಿಕ್ಕೆ ಇದು ಹೆಲ್ಪ್ ಮಾಡಿಕೊಡುವಂಥ ಉದ್ದೇಶ ಇದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಒನ್ನು ಏನು ಅಂತಂದರೆ ಕಾಸ್ಟ್ ಎಫೆಕ್ಟಿವ್ನೆಸ್, ಅಂದರೆ ವೆಚ್ಚ ಪರಿಣಾಮಕಾರಿತ್ವ. ನಾವು ಯಾವಾಗ ಬಜೆಟ್ ಹಾಕ್ಕೊಂಡಿರ್ತೀವಿ ಆ ಬಜೆಟ್ ಬೌಂಡ್ರಿ ಒಳಗೆ ಎಲ್ಲ ಕೆಲಸಗಳು ನಡೆಯುತ್ತೆ. ಏನು ಬಜೆಟಲ್ಲಿ ಫಿಕ್ಸ್ ಮಾಡಿರ್ತೀವಿ, ಒಂದು ಕೆಲಸ ಮಾಡಲಿಕ್ಕೆ 10 ರೂಪಾಯಿಗೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದರೆ 10 ರೂಪಾಯಿ ವೆಚ್ಚದೊಳಗಡೆ ಒಂದು ವಸ್ತುವನ್ನು ಉತ್ಪಾದಿಸಬೇಕು ಅಂತ ಬಜೆಟಲ್ಲಿ ಹೇಳಿದರೆ 10 ರೂಪಾಯಿಗಿಂತ ವೆಚ್ಚ ಮೀರುವಂತಿಲ್ಲ. ಮೀರಿದ ಕ್ಷಣವೇ ಎಲ್ಲಿ ತಪ್ಪಾಗಿದೆ ಅಂತ ಕರೆಕ್ಷನ್ ಮಾಡ್ಕೋಬೇಕು. ಸೊ ದೇರ್ ಬೈ ಇದು ವೆಚ್ಚದ ಮೇಲೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ನಮಗೆ ಹೆಚ್ಚು ಅವಕಾಶವನ್ನು ಒದಗಿಸ್ಕೊಡುತ್ತೆ ಅಂತ ಹೇಳಬಹುದಾಗಿದೆ. ಸೊ ಇಷ್ಟು ಆಬ್ಜೆಕ್ಟಿವ್ಸ್ ಆಫ್ ಬಜೆಟ್. ಈಗ ಬೆನಿಫಿಟ್ಸ್ ಆಫ್ ಬಜೆಟ್ರಿ ಕಂಟ್ರೋಲ್. ಈ ಬಜೆಟ್ರಿ ಕಂಟ್ರೋಲನ್ನು ನಿಯಂತ್ರಣ ಪರ್ಪಸ್ಗೋಸ್ಕರ ನಾವು ಉಪಯೋಗಿಸ್ಕೊಂಡಾಗ ನಮಗೆ ಏನೆಲ್ಲ ಒಂದು ಅನುಕೂಲಗಳು ಒದಗಿ ಬರುತ್ತೆ ಅಂತ ನೋಡೋದಾದರೆ, ಬಜೆಟ್ ನಿಯಂತ್ರಣ ಪ್ರಯೋಜನಗಳು ಏನೇನಿದೆ, ಇದು ಎಲ್ಲ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಮುನ್ನಡೆಸಲು ಯತ್ನಿಸುತ್ತದೆ. ಇದು ಉತ್ತಮ ವೆಚ್ಚ ನಿಯಂತ್ರಣ ತಂತ್ರ ಆಗಿದೆ. ಇದು ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಅವಕಾಶ ನೀಡುತ್ತದೆ. ನಿಜವಾದ ಕಾರ್ಯಕ್ಷಮತೆಯ ಮೌಲ್ಯಮಾಪನವು ಮಾನದಂಡಗಳೊಂದಿಗೆ ಅದು ನಮ್ಮನ್ನು ಅಧೀನ ಅಧಿಕಾರಿಗಳಿಗೆ ಪ್ರೇರೇಪಿಸುತ್ತದೆ. 5ನೇ ಪಾಯಿಂಟು, ಇದು ಪ್ರಜಾಪ್ರಭುತ್ವ ಅಥವಾ ಭಾಗವಹಿಸುವಿಕೆಯ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಕೊನೆಯದೇನು, ಯೋಜಿತ ಭವಿಷ್ಯಕ್ಕಾಗಿ ಎದುರು ನೋಡೋದಕ್ಕೆ ಇದು ಸಹಾಯ ಮಾಡುತ್ತದೆ ಅಂತ ಹೇಳ್ಬಿಟ್ಟು ಇಷ್ಟು ಪ್ರಯೋಜನಗಳಿದೆಯಂತೆ. ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದು, ಇದು ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಮುನ್ನಡೆಸಲು ಏನು ಬೆನಿಫಿಟು, ಇಟ್ ಟ್ರೈಸ್ ಟು ಲೀಡ್ ಆಲ್ ದ ಆ್ಯಕ್ಟಿವಿಟೀಸ್ ಎಫೆಕ್ಟಿವ್ಲಿ. ಈಗ ಕೆಲಸಗಳನ್ನ ನಾವು ಟಾರ್ಗೆಟ್ನ ಕೊಟ್ಟಾಗ ಅದನ್ನೇ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಅಂದರೆ ಏನು, ವೆಚ್ಚ ಜಾಸ್ತಿ ಆಗುವ ಹಾಗಿಲ್ಲ, ಎಫಿಷಿಯನ್ಸಿ ಲೆವೆಲು ಜಾಸ್ತಿ ಇರಬೇಕು. ಆ ರೀತಿ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಇದು ಹೇಳ್ಕೊಡುತ್ತೆ. ಯಾವುದು ಬಜೆಟ್ರಿ ಕಂಟ್ರೋಲ್ ಹೇಳ್ಕೊಡುತ್ತೆ ಅಂತ ಹೇಳ್ಬಿಟ್ಟು. ಎರಡನೇದೇನು, ಇಟ್ ಈಸ್ ವೆರಿ ಗುಡ್ ಕಾಸ್ಟ್ ಕಂಟ್ರೋಲಿಂಗ್ ಟೆಕ್ನಿಕ್. ಯಾವುದೇ ಒಂದು ಸಂಸ್ಥೆ ಲಾಭದಾಯಕವಾಗಿ ನಡಿಬೇಕು ಅಂತಂದರೆ ಅದಕ್ಕಿರೋದು ಒಂದೇ ಒಂದು ಮಾರ್ಗ, ವೆಚ್ಚವನ್ನು ಕಡಿಮೆ ಮಾಡ್ಕೊಳ್ಳೋದು. ಅದು ಬಿಟ್ಟರೆ ಬೆಲೆಯನ್ನು ಜಾಸ್ತಿ ಮಾಡೋದು. ಬೆಲೆ ಜಾಸ್ತಿ ಮಾಡುವಂಥದ್ದು ಉತ್ತಮವಾದ ನಿರ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬೆಲೆ ಜಾಸ್ತಿ ಮಾಡಿದ್ರೆ ಇರೋ ಕಸ್ಟಮರ್ಸ್ ಕೂಡ ಹೊರಟೋಗ್ತಾರೆ. ಸೊ ಹಾಗಾಗಿ ವೆಚ್ಚ ನಿಯಂತ್ರಣ ಸಾಧಿಸೋದು ಒಂದೇ ಲಾಭದಾಯಕ ದಾರಿನಲ್ಲಿ ನಡೀಲಿಕ್ಕೆ ಸಂಸ್ಥೆಗಿರುವಂತಹ ಒಂದು ಅವಕಾಶ. ಸೊ ಹಾಗಾಗಿ ಇದು ವೆಚ್ಚ ನಿಯಂತ್ರಣಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ವೆರಿ ಗುಡ್ ಕಾಸ್ಟ್ ಕಂಟ್ರೋಲಿಂಗ್ ಟೆಕ್ನಿಕ್. ಕಾಸ್ಟ್ ಕ್ಯಾನ್ ಬಿ ರೆಡ್ಯೂಸ್ ಓನ್ಲಿ ವೆನ್ ಇಟ್ ಈಸ್ ಬೀನ್ ಟೋಲ್ಡ್ ಇನ್ ಅರ್ಲಿಯರ್. ಆಯಿತಾ, ಒಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ತಗಲುತ್ತೆ ಅಷ್ಟು ಅದರೊಳಗಡೆ ನೀವು ವೆಚ್ಚ ಮಾಡಬೇಕು ಅಂತ ಹೇಳಿಕೊಟ್ಟಾಗ ಖಂಡಿತ ನಾವು ಅದರೊಳಗೆ ಪ್ರಯತ್ನ ಪಟ್ಟಾಗ ವೆಚ್ಚ ನಿಯಂತ್ರಣ ತಂತಾನೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಮೂರನೇದು ನೋಡಿ, ಇಟ್ ಮೇಕ್ಸ್ ಎ ಪ್ರಾವಿಷನ್ ಫಾರ್ ದ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಯಾವುದೇ ಸಂಸ್ಥೆಗಾಗಲಿ ಸಂಪನ್ಮೂಲಗಳು ಏನಿರುತ್ತೆ ಅದು ಸೀಮಿತವಾಗಿ ಲಭ್ಯ ಇರುತ್ತೆ, ಅಂದುಕೊಂಡಷ್ಟು ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಈ ಬಜೆಟ್ರಿ ಕಂಟ್ರೋಲ್ ಏನು ಮಾಡುತ್ತೆ ನಮಗೆ ಅಂತಂದರೆ, ಲಭ್ಯ ಇರುವಂಥ ಸಂಪನ್ಮೂಲಗಳ ಗರಿಷ್ಠ ಸದ್ಬಳಕೆಗೆ ಅವಕಾಶ ಮಾಡಿಕೊಡುವಂಥದ್ದು. ಪ್ರಾವಿಷನ್ ಫಾರ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಅದು ರಾ ಮೆಟೀರಿಯಲ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಬಂಡವಾಳ ಇರಬಹುದು, ಹ್ಯೂಮನ್ ಕ್ಯಾಪಿಟಲ್ ಇರ್ಬೋದು, ಯಾವುದನ್ನೇ ಆಗಲಿ ಅದನ್ನು ಎಫೆಕ್ಟಿವ್ ಆಗಿ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು, ಉಪಯೋಗಿಸ್ಕೊಳ್ಳೋದು ಹೇಗೆ ಸಂಸ್ಥೆಯ ಉದ್ಧಾರಕ್ಕಾಗಿ, ಸಂಸ್ಥೆಯ ಲಾಭದಾಯಕವಾಗಿ ನಡೀಲಿಕ್ಕೆ ಅನ್ನೋದ್ರ ಬಗ್ಗೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನಾಲ್ಕನೇದು, ವ್ಯಾಲ್ಯೂಯೇಷನ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ದಟ್ ಆಫ್ ದ ಸ್ಟ್ಯಾಂಡರ್ಡ್ಸ್. ಇದನ್ನು ಮುಂಚಿತವಾಗಿ ಹಿಂದಿನ ಒಂದು ಸ್ಲೈಡ್ಗಳಲ್ಲಿ ಹೇಳಿದೆ ನಾನು. ಇದನ್ನು ನಾವು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡಿರ್ತೀವಿ ಬಜೆಟ್ನಲ್ಲಿ. ಅದು ವರ್ಷದ ಅಂತ್ಯದಲ್ಲಿ ಅಥವಾ ನಡುವೆ ಒಂದು ಫಿಕ್ಸೆಡ್ ಇಂಟರ್ವೆಲ್ಲಲ್ಲಿ ನಾವು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ಗೂ ಮತ್ತು ಸ್ಟ್ಯಾಂಡರ್ಡ್ಸ್ಗೂ ಕಂಪೇರ್ ಮಾಡಿ ನೋಡ್ತಾ ವೇರಿಯೇಷನ್ಸನ್ನು ಚೆಕ್ ಮಾಡ್ತಿರ್ತೀವಿ ಕಂಟಿನ್ಯೂಸ್ ಆಗಿ ಅಂತ ಹೇಳ್ಬಿಟ್ಟು. ಇಟ್ ಮೋಟಿವೇಟ್ಸ್ ಅಸ್ ಅಥವಾ ಇಟ್ ಮೋಟಿವೇಟ್ಸ್ ದ ಸಬಾರ್ಡಿನೇಟ್ಸ್. ಏನು ಮಾಡುತ್ತೆ ಇದು, ಅಧೀನ ಅಧಿಕಾರಿಗಳಿಗೆ ಪ್ರೇರೇಪಣೆಯನ್ನು ನೀಡುತ್ತೆ ಅಂತ ಹೇಳ್ಬಿಟ್ಟು. ಏಕೆಂದರೆ ದೇರ್ ಇಸ್ ಎ ಕ್ಲಾರಿಟಿ ಇನ್ ಕಮ್ಯುನಿಕೇಷನ್. ಬಜೆಟ್ ಅಂತಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು. ಸೊ ಕ್ಲಾರಿಟಿ ಇದ್ದಾಗ ವರ್ಕರ್ಸ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಕೊನೆಯದೇನು, ಇಟ್ ಹೆಲ್ಪ್ಸ್ ಇನ್ ಡೆಮೋಕ್ರೆಟಿಕ್ ಆರ್ ಪಾರ್ಟಿಸಿಪೇಟಿವ್ ಮ್ಯಾನೇಜ್ಮೆಂಟ್. ಬಜೆಟ್ ಪ್ರಿಪೇರ್ ಮಾಡಲಿಕ್ಕಿಂತ ಮುಂಚೆ ಎಲ್ಲರನ್ನೂ ಕನ್ಸಲ್ಟ್ ಮಾಡ್ತಾರೆ. ಬಜೆಟ್ ಯಾರನ್ನ ಮಂಡಿಸ್ತಾರೆ, ಕಂಪ್ನಿ CEO ಅಥವಾ ಯಾರು ಚೀಫ್ ಇರ್ತಾರೆ, ಅವರು ಬಜೆಟನ್ನು
ಮಂಡಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರನ್ನು ಕನ್ಸಲ್ಟ್ ಮಾಡಿ ಸಲಹೆಗಳನ್ನ ತೆಗೆದುಕೊಂಡು ಅತ್ಯುತ್ತಮ ಅಂಶಗಳನ್ನು ಬಜೆಟಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಹಾಗಾಗಿ ಇಟ್ ಈಸ್ ವೆರಿ ಡೆಮೋಕ್ರೆಟಿಕ್ ಮತ್ತು ಪಾರ್ಟಿಸಿಪೇಟಿವ್ ಮ್ಯಾನೇಜ್ಮೆಂಟ್ಗೆ ಒಂದು ಉದಾಹರಣೆ ಅಂತ ಹೇಳಬಹುದು. ಕೊನೆಯದೇನು, ಇಟ್ ವಿಲ್ ಹೆಲ್ಪ್ ಇನ್ ಲುಕಿಂಗ್ ಫಾರ್ವರ್ಡ್ ಫಾರ್ ಪ್ಲ್ಯಾನ್ ಫ್ಯೂಚರ್. ನಾವು ಯೋಜಿತವಾದ ಭವಿಷ್ಯವನ್ನು ಎದುರಿಸಬೇಕು ಅಂತಂದರೆ ನಾವು ತುಂಬ ಪ್ಲ್ಯಾಂಡಾಗಿ ಹೋಗಬೇಕು. ಸೊ ತುಂಬ ಪ್ಲ್ಯಾಂಡಾಗಿ ಮಾಡೋದು ಹೇಗೆ ಅನ್ನೋದನ್ನು ಬಜೆಟ್ರಿ ಕಂಟ್ರೋಲ್ ನಮಗೆ ಹೇಳ್ಕೊಡುತ್ತೆ ಅಂತ ಹೇಳಿಬಿಟ್ಟು, ಇವೆಲ್ಲವೂ ಬಜೆಟ್ ನಿಯಂತ್ರಣದ ಪ್ರಯೋಜನಗಳು, ಬೆನಿಫಿಟ್ಸ್ ಆಫ್ ಬಜೆಟ್ರಿ ಕಂಟ್ರೋಲ್ ಅಂತ ಹೇಳಬಹುದು. ನೆಕ್ಸ್ಟ್, ಲಿಮಿಟೇಷನ್ಸ್ ಆಫ್ ಬಜೆಟ್ರಿ ಕಂಟ್ರೋಲ್. ಹಾಗಾದರೆ ಬಜೆಟ್ರಿ ಕಂಟ್ರೋಲ್ ಇರೋದೆಲ್ಲ ಅನುಕೂಲಗಳೇನಾ, ಅನಾನುಕೂಲಗಳು ಯಾವುದೂ ಇಲ್ವಾ, ಯಾವುದೇ ರೀತಿಯಾದ ಮಿತಿಗಳೇ ಇಲ್ವಾ ಇದಕ್ಕೆ ಅಂತ ನೋಡೋದಾದರೆ ಖಂಡಿತ ಇದೆ. ಅದು ಒಂದು 7 ಮಿತಿಗಳಾಗಿ ನಾವಿಲ್ಲಿ ಚರ್ಚೆನ ಮಾಡಬಹುದಾಗಿದೆ. ಸೊ ಬಜೆಟ್ ನಿಯಂತ್ರಣದ ಮಿತಿಗಳೇನೇನು ಅಂತ ಮೊದಲು ನೋಡೋದಾದರೆ, ಮೊದಲನೇದು, ಬಜೆಟ್ನಲ್ಲಿ ಸಂಪೂರ್ಣ ಮೊತ್ತವನ್ನು ಖರ್ಚು ಮಾಡುವುದು. ಅದು ಹೇಳುತ್ತೆ ಸಂಪೂರ್ಣ ಮೊತ್ತ ಖರ್ಚಾಗಿರಬೇಕು ಅಂತ ಹೇಳ್ಬಿಟ್ಟು, ಇದೇ ಒಂದು ಸಮಸ್ಯೆ ಆಗಬಹುದು. ಆದ್ದರಿಂದ ಇದು ಕೃತಕ ಖರ್ಚನ್ನು ಉತ್ತೇಜಿಸುತ್ತದೆ ಅಂತ ಹೇಳ್ಬಿಟ್ಟು, ಯಾವಾಗ ಸಂಪೂರ್ಣ ಖರ್ಚು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಅರ್ಜೆಂಟಲ್ಲಿ ಮಾರ್ಚ್ ತಿಂಗಳಲ್ಲಿ ಎಲ್ಲನೂ ಖರ್ಚು ಮಾಡಿಬಿಡೋದು. ಸರ್ಕಾರಿ ಹಂತದಲ್ಲಿ ಈ ರೀತಿಯೇ ಆಗುವಂಥದ್ದು. ಮತ್ತು ಯಾವುದೇ ನಮ್ಯತೆ ಇಲ್ಲ. ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ ಇಲ್ಲ. ಫ್ಲೆಕ್ಸಿಬಿಲಿಟಿ ಅಂದರೆ ಏನು, ಹೊಂದ್ಕೊಂಡು ಹೋಗಬೇಕು ಯಾವುದೇ ಹೊಸ ಬದಲಾವಣೆಗಳಿಗೆ, ಅದು ಸಾಧ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಓನ್ಲಿ ಎ ಟೂಲ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಟೂಲ್. ಇದು ಕೇವಲ ಒಂದು ದಾರಿ ಅಷ್ಟೇ, ಒಂದು ಸಾಧನ. ಇದರಿಂದನೇ ಎಲ್ಲ ನಿಯಂತ್ರಣ ಸಾಧ್ಯ ಆಗುತ್ತೆ ಅನ್ನೋದು ಸುಳ್ಳು ಅಂತ ಹೇಳ್ಬಿಟ್ಟು. ಇಟ್ ಬಿಕಮ್ಸ್ ಎಕ್ಸ್ಪೆನ್ಸಿವ್, ಮೀನಿಂಗ್ಲೆಸ್ ಆ್ಯಂಡ್ ಕಂಬರ್ಸಮ್. ಇದು ದುಬಾರಿ, ಅರ್ಥಹೀನ ಮತ್ತು ತೊಡಕು ಉಂಟಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ದುಬಾರಿ ಅಂದರೆ ಬಜೆಟ್ ಪ್ರಿಪ್ರೇಷನ್ ಆಫ್ ಬಜೆಟೇ ತುಂಬ ಹಲವು ವೆಚ್ಚಗಳನ್ನು ಇದು ಬೇಡಿಸುತ್ತೆ, ಹಲವಾರು ಮೀಟಿಂಗ್ಗಳನ್ನ ಮಾಡಿಸುತ್ತೆ, ಸಮಯನ ಹಾಳ್ಗಿಡುತ್ತೆ. ಹಾಗಾಗಿ ಇಟ್ ಈಸ್ ತುಂಬ ಎಕ್ಸ್ಪೆನ್ಸಿವ್, ಅರ್ಥಹೀನ, ದೇರ್ ಇಸ್ ನೋ ಮೀನಿಂಗ್. ಯಾಕೆಂದರೆ ಭವಿಷ್ಯ ಅನ್ನುವಂಥದ್ದು, ನಾವು ಬಜೆಟ್ ಅಂತಂದರೆ ಅರ್ಥ 1 ಇಯರ್ಗೆ ಮಾಡ್ತೀವಿ, ಭವಿಷ್ಯಕ್ಕೋಸ್ಕರ ಮಾಡ್ತೀವಿ ಅಂತ. ಭವಿಷ್ಯನ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಹೇಗೆ ಸಾಧ್ಯ ಯಾರ ಕೈಲಾದರೂ? ಹಾಗಾಗಿ ಬಜೆಟ್ ಬಿಕಮ್ಸ್ ಮೀನಿಂಗ್ಲೆಸ್ ಸಮ್ಟೈಮ್ಸ್. ಮತ್ತು ತೊಡಕು ಅಂತಂದರೆ ಏನು ಅರ್ಥ, ಕಂಬರ್ಸಮ್, ತುಂಬ ಕ್ಲಿಷ್ಟಕರವಾದದ್ದು ಅಂತ ಹೇಳ್ಬಿಟ್ಟು. ದೆನ್ ಬಜೆಟ್ ಮೇ ಬಿ ಯೂಸ್ ಟು ಕನ್ಸೀಲ್ ದ ಇನ್ಎಫಿಷಿಯನ್ಸಿ. ನಾವು ಬಜೆಟನ್ನು ಏನು ಮಾಡ್ತೀವಿ, ತುಂಬ ಆಕರ್ಷಕವಾದಂತಹ ಅಂಕಿ ಅಂಶಗಳನ್ನು ನಾವು ತೋರಿಸ್ಬಿಟ್ಟು ದಾರಿ ತಪ್ಪಿಸ್ಬಿಡೋದು, ಆಯಿತಾ. ನಿಜವಾದ ಮೇಲೆಲ್ಲ ತಳುಕು ಒಳಗಡೆ ಹುಳುಕು ಅಂತ ಏನು ಹೇಳ್ತೀವಿ, ಹಾಗೆ ಒಳಗಡೆ ಕೆಲಸನೇ ನಡೆದಿರಲ್ಲ, ಬಟ್ ಬಜೆಟ್ರಿ ಫಿಗರ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿ ಆಟ ಆಡ್ಬಿಟ್ಟು ಜನಗಳನ್ನ ನಂಬಿಸ್ಬಿಡೋದು. ಸೊ ಈ ರೀತಿ ಅಸಮರ್ಥತೆನ ಮರೆಮಾಚ ಕೂಡ ಬಜೆಟನ್ನು ಬಳಸ್ಕೊಳ್ತಾರೆ. ದೆನ್ ದೇರ್ ಮೇ ಬಿ ಡೇಂಜರ್ ಆಫ್ ಓವರ್ ಬಜೆಟಿಂಗ್ ಅಂದರೆ ಏನು, ನಾವು ಗುರಿನ ಫಿಕ್ಸ್ ಮಾಡುವಾಗ ವಾಸ್ತವವಾಗಿ ಗುರಿನ ಫಿಕ್ಸ್ ಮಾಡಬೇಕು. ಅದು ಬಿಟ್ಬಿಟ್ಟು ಅವಾಸ್ತವವಾದಂಥ ಗುರಿಗಳನ್ನು ಬಜೆಟಲ್ಲಿ ನಾವು ಸುಮ್ಮನೆ ಹಾಕಬೇಕಲ್ಲ ಅನ್ನೋ ಕಾರಣಕ್ಕೆ ಹಾಕಿದ್ರೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ ಅಂತ ಹೇಳಬಹುದು. ದೆನ್ ಕೊನೆಯದು, ಬಜೆಟ್ಸ್ ವಿಲ್ ಕ್ರಿಯೇಟ್ ಮೋರ್ ರಿಜಿಡ್ ಫೈನಾನ್ಷಿಯಲ್ ಸ್ಟ್ರಕ್ಚರ್. ರಿಜಿಡ್ ಅಂದರೆ ಏನು, ರಿಜಿಡ್ ಅಂತಂದರೆ ಅರ್ಥ ಅತ್ಯಂತ ಹೆಚ್ಚು, ರಿಜಿಡ್ ಅಂದರೆ ಯಾವುದೇ ಬದಲಾವಣೆಗೆ ಅವಕಾಶ ಇಲ್ಲದೆ ಇರುವಂಥದ್ದು, ತುಂಬ ಕಠಿಣವಾದದ್ದು ಅಂತ ಕರಿತೀವಿ ನಾವು. ಸೊ ಬಜೆಟ್ ಅಂದಾಗ ಮುಂಚಿತವಾಗಿ ಎಲ್ಲ ಹೇಳ್ಬಿಟ್ಟಿರೋದ್ರಿಂದ ಯಾವುದೇ ಹೊಸ ಪ್ರಾವಿಷನ್ಸನ್ನು, ಮೇಜರ್ ಪ್ರಾವಿಷನ್ಸ್ ನಾವು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಚೇಂಜಸ್ಸನ್ನು. ಹಾಗಾಗಿ ಇದು ಕಠಿಣವಾದಂಥ ಆರ್ಥಿಕ ರಚನೆಯನ್ನು ಸೃಷ್ಟಿ ಮಾಡುತ್ತೆ ಅಥವಾ ರಿಜಿಡ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಬಹುದಾಗಿದೆ. ಸೊ ಇಷ್ಟು ಬಜೆಟ್ರಿ ಕಂಟ್ರೋಲಿಗೆ ಸಂಬಂಧಪಟ್ಟಂತೆ ನಾವು ಇದುವರೆಗೆ ಚರ್ಚೆಗಳನ್ನು ಮಾಡಿದ್ವಿ. ಫೀಚರ್ಸ್ ಏನಿತ್ತು, ಬಜೆಟ್ರಿ ಟೆಕ್ನಿಕ್ ಅಂದ್ರೇನು, ಫೀಚರ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು, ಅದರ ಉದ್ದೇಶಗಳೇನಾಗಿತ್ತು, ಬೆನಿಫಿಟ್ಸ್ ಏನು ಮತ್ತು ಅದರ ಮಿತಿಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಚರ್ಚೆಯನ್ನು ಮಾಡಿದ್ದೇವೆ. ಈಗ ಮುಂದೆ ಚರ್ಚೆ ಮಾಡಬೇಕಾಗಿರುವಂಥದ್ದು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಬಗ್ಗೆ, ಅದರ ಬಗ್ಗೆ ಚರ್ಚೆನ ಪ್ರಾರಂಭ ಮಾಡೋಣ. ಹಾಗೆ ಈ ಬಜೆಟ್ರಿ ಕಂಟ್ರೋಲ್ ಟೆಕ್ನಿಕಲ್ಲಿ ಇನ್ನೊಂದನ್ನು ನಾವು ಹೇಳಬಹುದಿಲ್ಲಿ, ಈ ಪ್ರಿಪ್ರೇಷನ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಬಜೆಟ್ಸ್. ಯಾವ ರೀತಿಯಾದಂಥ ಬಜೆಟ್ಸ್ಗಳನ್ನ ಯೂಶ್ವಲಾಗಿ ಮಾಡ್ತಾರೆ ಒಂದು ಕಂಪ್ನೀಲಿ ಅಂತ ನೋಡಿದ್ರೆ, ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಸೇಲ್ಸ್ ಬಜೆಟನ್ನು ಮಾಡ್ತಾರೆ, ಮಾರ್ಕೆಟಿಂಗಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಬಜೆಟನ್ನು ಮಾಡ್ತಾರೆ, ಪ್ರೊಡಕ್ಷನಲ್ಲಿ ಪ್ರೊಡಕ್ಷನ್ ಬಜೆಟನ್ನು ಮಾಡ್ತಾರೆ, ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಒಟ್ಟಾರೆ ಒಂದು ವರ್ಷಕ್ಕೆ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ ಏನು ಅನ್ನೋದ್ರ ಬಗ್ಗೆ ಬಜೆಟನ್ನು ಮಾಡ್ತಾರೆ. ಹಾಗೆ ಇಡೀ ಓವರಾಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಡ್ಮಿನಿಸ್ಟ್ರೇಟಿವ್ ಬಜೆಟನ್ನು ಮಾಡ್ತಾರೆ. ಹಣಕಾಸನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟ್ ಅಂದರೆ ದೊಡ್ಡ ದೊಡ್ಡ ಆಸ್ತಿಗಳನ್ನು ಖರೀದಿ ಮಾಡಲಿಕ್ಕೆ ಅದಕ್ಕೇನು ಯೋಜನೆ ಇದೆ ಅದಕ್ಕೆ ತಕ್ಕಾಗಿ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟನ್ನು ಮಾಡುವಂಥದ್ದು. ಅದೇ ರೀತಿ ಕ್ಯಾಶ್ ಬಜೆಟ್ ಅಂದರೆ ಒಂದು ಸಂಸ್ಥೆಯಲ್ಲಿ ಒಟ್ಟು ಒಂದು ವರ್ಷದಲ್ಲಿ ಎಷ್ಟೆಲ್ಲ ನಗದು ಹರಿವು ಇರುತ್ತೆ, ಅದೇ ರೀತಿ ಒಳಗಡೆ ಎಷ್ಟು ಬರುತ್ತೆ ಕ್ಯಾಶು, ಹೊರಗಡೆ ಎಷ್ಟು ಹೋಗುತ್ತೆ ಅನ್ನೋದ್ರ ಬಗ್ಗೆ ಬಜೆಟನ್ನು ಮಾಡುವಂಥದ್ದು. ಈ ರೀತಿ ಒಂದೊಂದು ಡಿಪಾರ್ಟ್ಮೆಂಟಿಂದನೂ ಬಜೆಟ್ ತೊಗೊಂಡು ಆ ಎಲ್ಲ ಬಜೆಟನ್ನು ಸಮಗ್ರವಾಗಿ ಸೇರಿಸಿ ಒಂದು ಮಾಸ್ಟರ್ ಬಜೆಟನ್ನು ಪ್ರಿಪೇರ್ ಮಾಡ್ತಾರೆ. ಆ ಮಾಸ್ಟರ್ ಬಜೆಟಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ದು ಬೇಡಿಕೆಗಳು ಕೂಡ ಅಲ್ಲಿ ಸೇರಿರುತ್ತೆ, ಅಥವಾ ಎಲ್ಲ ಡಿಪಾರ್ಟ್ಮೆಂಟಿನ ಟಾರ್ಗೆಟ್ಗಳು, ಸ್ಟ್ಯಾಂಡರ್ಡ್ಸ್ಗಳು ಎಲ್ಲವೂ ಕೂಡ ಅಲ್ಲಿ ಸೇರಿರುತ್ತೆ ಅಂತ ಹೇಳ್ಬಹುದು ನಾವು ಇದನ್ನು. ಸೊ ಈಗ ನಾವು ಬಜೆಟ್ ಕಂಟ್ರೋಲ್ ಆಯಿತು, ಈಗ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ಗೆ ಹೋಗೋಣ.
ಏನಿದು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಂದರೆ ನಿರ್ವಹಣಾ ಮಾಹಿತಿ ವ್ಯವಸ್ಥೆ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಇನ್ ಎವರಿ ಕಾರ್ಪೊರೇಟ್ ಆರ್ಗನೈಸೇಷನ್ ಮ್ಯಾನೇಜರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಟೇಕ್ ಗುಡ್ ಡಿಸಿಷನ್. ಅತ್ಯುತ್ತಮವಾದ ನಿರ್ಧಾರಗಳನ್ನೇ ತಗೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌ ಟು ಟೇಕ್ ಗುಡ್ ಡಿಸಿಷನ್ಸ್, ಆದರೆ ಉತ್ತಮವಾದ ನಿರ್ಧಾರಗಳು ತಗೊಳ್ಳೋದು ಹೇಗೆ, ಅದಕ್ಕಿರೋ ಮಾರ್ಗಗಳೇನು ಅಂದರೆ, ಮ್ಯಾನೇಜರ್ ಆದವನು ಡಿಸಿಷನ್ ತೊಗೊಳ್ಳೋದು ಯಾವುದ್ರ ಬೇಸ್ ಮೇಲೆ ಆಗಿರಬೇಕು ಅಂದರೆ ಇಟ್ ಮಸ್ಟ್ ಬಿ ಬೇಸ್ಡ್ ಆನ್ ರೈಟ್ ಇನ್ಫಾರ್ಮೇಷನ್. ಸರಿಯಾದ ಮಾಹಿತಿ ಇದ್ದರೆ ಸರಿಯಾದ ನಿರ್ಧಾರಗಳು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೆ ಮ್ಯಾನೇಜರ್ಗೆ ಸರಿಯಾದಂಥ ಮಾಹಿತಿಯ ಸಪ್ಲೈ ಮಾಡುವಂಥ ಕೊರತೆ ನಾವು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ನೋಡಬಹುದಾಗಿದೆ. ಸಂಸ್ಥೆಯಲ್ಲಿ ಮ್ಯಾನೇಜರ್ಸು ತಮ್ಮ ವಿಭಾಗಗಳ ಬಗ್ಗೆ, ಇಡೀ ಸಂಸ್ಥೆ ಬಗ್ಗೆ ನಿರ್ಧಾರ ತೊಗೋಬೇಕಲ್ಲ, ಆ ನಿರ್ಧಾರ ತೊಗೊಳ್ಳೋಕ್ಕೆ ಕೆಲವು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಏನು ಬಗ್ಗೆ ಇನ್ಫಾರ್ಮೇಷನು, ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್ ಬಗ್ಗೆ ಇರ್ಬೋದು, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ ಇರ್ಬೋದು, ಡಿಮೋಗ್ರಫಿ ಬಗ್ಗೆ ಇರ್ಬೋದು, ಗೌರ್ಮೆಂಟ್ ಪಾಲಿಸಿಗಳ ಬಗ್ಗೆ ಇರಬಹುದು. ಇದೆಲ್ಲದ್ರ ಬಗ್ಗೆ ನಮಗೆ ಕೆಲವು ಇನ್ಫಾರ್ಮೇಷನ್ ಬೇಕು. ಆ ಇನ್ಫಾರ್ಮೇಷನ್ ಇದ್ದರೆ ಒಂದು ನಿಮಿಷಕ್ಕೆ ನಿರ್ಧಾರ ತೊಗೋಬೋದು, ಈ ಕೆಲಸ ಮಾಡ್ಬೋದಾ ಬಿಡ್ಬೋದಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ವ್ಯವಸ್ಥೆ ಬೇಕು. ಯಾವುದಕ್ಕೋಸ್ಕರ ಬೇಕೋ, ರೈಟ್ ಇನ್ಫಾರ್ಮೇಷನ್, ರೈಟ್ ಕೈಂಡ್ ಆಫ್ ಇನ್ಫಾರ್ಮೇಷನ್ನ ಸಪ್ಲೈ ಮಾಡಲಿಕ್ಕೋಸ್ಕರ ಅಂತಲೇ ಒಂದು ವ್ಯವಸ್ಥೆನ ಸಜ್ಜುಗೊಳಿಸೋದಕ್ಕೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರಿತೀವಿ. ಎ ಸಪರೇಟ್ ಸಿಸ್ಟಮ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಟು ಗೆಟ್ ದ ರೈಟ್ ಇನ್ಫಾರ್ಮೇಷನ್ ಇನ್ ಆರ್ಡರ್ ಟು ಪ್ರೊವೈಡ್ ದ ರೈಟ್ ಪರ್ಸನ್ ದ ರೈಟ್ ಟೈಮ್ ಈಸ್ ಕಾಲ್ಡ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಅಂತಂದರೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ಸು ಒಳ್ಳೆ ನಿರ್ಧಾರ ತೊಗೋಬೇಕಲ್ವಾ. ಒಳ್ಳೆ ನಿರ್ಧಾರ ಯಾವುದ್ರ ಮೇಲೆ ತೊಗೊಳ್ಳೋದು, ಅದಕ್ಕೇನಾದ್ರು ಬೇಸ್ ಬೇಕಲ್ವ, ಆಧಾರ ಬೇಕಲ್ವಾ. ಆಧಾರನ ಮಾಹಿತಿ ಅಂತ ಕರಿತೀವಿ, ಸರಿಯಾದಂತಹ ಮಾಹಿತಿ. ಆ ಮಾಹಿತಿಗಳು ಅವನಿಗೆ ಬೇಕು. ಆದರೆ ಮ್ಯಾನೇಜರ್ಗೆ ಟೈಮ್ ಇರೋದಿಲ್ಲ ಅವನೇ ಹೋಗಿ ಸುತ್ತಕೊಂಡು ಮಾಹಿತಿಗಳನ್ನ ತರಲಿಕ್ಕೆ. ಅದಕ್ಕೋಸ್ಕರನೇ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಸ್ಥಾಪಿಸಲಾಗುವಂತಹ ಪ್ರತ್ಯೇಕ ವ್ಯವಸ್ಥೆಯನ್ನು ನಾವು ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಅಂತ ಕರಿತೀವಿ. ಈ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮನ್ನು ಪ್ರತಿಯೊಂದು ದೊಡ್ಡ ಕಂಪ್ನಿಗಳಿಗೂ ಕೂಡ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದರ ಮುಖ್ಯ ಕೆಲಸ ಏನು ಅಂತಂದರೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ ಕಂಟಿನ್ಯೂಸ್ ಆಗಿ ರಿಪೋರ್ಟ್ಗಳನ್ನು ತಯಾರಿಸೋದು, ಅಧ್ಯಯನ ಮಾಡಿ, ಸ್ಟಡಿ ಮಾಡಿ, ರಿಪೋರ್ಟ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು. ರೆಡಿನೆಸ್ ಟು ರೆಫರ್, ಒಂದು ನಿಮಿಷಕ್ಕೆ ನೋಡಿದ್ರೆ ರೆಫರ್ ಮಾಡೋಂಗೆ ಇರಬೇಕು. ಆ ರೀತಿ ರಿಪೋರ್ಟ್ ರೂಪದಲ್ಲಿ ರೆಡಿ ಇಟ್ಕೊಂಡಿರ್ತಾರೆ. ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾನೆ. ತ್ರೀ ಮಂತ್ಸ್ಗೆ ಒಂದು ಸರಿ, ಇಲ್ಲ ಮಂತ್ಲಿ ಒಂದು ಸರಿ, ಇಯರ್ಲಿ ಒಂದು ಸರಿ ಮಾಡ್ತಾನೆ ಇರ್ತಾರೆ, ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಯಾವ ಮ್ಯಾನೇಜರು ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ನಿರ್ಧಾರ ತೊಗೊಳ್ಬೇಕು, ತಕ್ಷಣ ಅವನ ಟೇಬಲ್ಗೆ ಈ ಇನ್ಫಾರ್ಮೇಷನ್ನ ಒದಗಿಸ್ಕೊಡುವಂಥ ವ್ಯವಸ್ಥೆಗೆ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಅಂತ ಕರಿತೀವಿ. ಇದಿದ್ದರೆ ಬಹಳ ಬೇಗ ಕ್ವಿಕ್ಕಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಅಂತ. ಮತ್ತು ಇದು ತುಂಬ ವೈಜ್ಞಾನಿಕವಾದದ್ದು ಕೂಡ. ವಾಟ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಅಂತ ನೋಡೋಣ. ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. It saves much time. It uses the technology. The reports are available to the manager. It's a continuous collection of facts and figures. It helps in getting the processed data. Experts' views are available. ಒಂದು 6 ಇಂಪಾರ್ಟೆಂಟ್ ಫೀಚರ್ಸ್ ಇದೆ. ಇದು ಸಮಯನ ಉಳಿಸುತ್ತೆ, ತಂತ್ರಜ್ಞಾನವನ್ನು ಬಳಕೆ ಮಾಡುತ್ತೆ, ವರದಿಗಳು ಮ್ಯಾನೇಜರ್ಸ್ಗೆ ಆಲ್ ದ ಟೈಮ್ ಲಭ್ಯ ಇರುತ್ತೆ, ನಿರಂತರವಾದ ಸಂಗತಿಗಳು ಮತ್ತು ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಸಂಸ್ಕರಿಸಿ ಡಾಟಾನ ಇನ್ಫಾರ್ಮೇಷನಾಗಿ ಕನ್ವರ್ಟ್ ಮಾಡಿ ರೆಡಿ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ಮತ್ತು ಎಕ್ಸ್ಪರ್ಟ್ಸ್ ವ್ಯೂಸ್ ಏನಿರುತ್ತೆ, ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ, ತುಂಬ ಪರಿಣಿತಿನ ಸಾಧಿಸುವಂಥವ್ರು ಏನು ಹೇಳ್ತಾರೆ ಅನ್ನೋದು ಕೂಡ ಇದು ಒದಗಿಸ್ಕೊಡುತ್ತೆ ಅಂತ ಹೇಳ್ಬೋದು. ಮೊದಲೇದು ನೋಡಿದ್ರೆ ಇದು ಸಮಯವನ್ನು ಉಳಿಸುತ್ತೆ ಅಂತ ಹೇಳ್ಬಿಟ್ಟು. ಯಾವ ಸಮಯವನ್ನು ಉಳಿಸುತ್ತೆ? MIS. ಇಟ್ ಸೇವ್ಸ್ ಮಚ್ ಟೈಮ್. ಯಾವುದೇ ಮ್ಯಾನೇಜರ್ಗೆ ಮೊದಲೇ ಹೇಳಿದೆ, ಟೈಮಿನ ಕೊರತೆ ಇರುತ್ತೆ, ಅವನಿಗೆ ಸಮಯ ಇರಲ್ಲ. ಅವನೇ ಹೋಗಿ ಮಾರ್ಕೆಟ್ಗೆ ಹೋಗಿ 10 ಜನ ಮೀಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡು ಅದು ರಿಪೋರ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಅವನಿಗೆ ಟೈಮ್ ಇರಲ್ಲ. ಅವ್ನಿಗೆ ಹೆಲ್ಪ್ ಮಾಡೋಕ್ಕೆ ಒಬ್ಬರು ಸಪೋರ್ಟಿಂಗ್ ಬೇಕಲ್ವಾ, ಆ ಸಪೋರ್ಟಿಂಗೇ ಈ MIS. ಅದು ಅವನ ಟೈಮನ್ನು ಉಳಿಸುತ್ತೆ, ಅವ್ನಿಗೆ ಕ್ವಿಕ್ಕಾಗಿ ಡಿಸಿಷನ್ಸ್ ತೊಗೊಳ್ಬೋದು. ಇದು ತಂತ್ರಜ್ಞಾನವನ್ನು ಬಳಸುತ್ತದೆ. ಈಗ ಏನಾಗಿದೆ, ತಂತ್ರಜ್ಞಾನದ ಬಳಕೆ, ಟೆಕ್ನಾಲಜಿ ಬಳಕೆ ಪ್ರತಿಯೊಂದು ಹಂತದಲ್ಲೂ ಆಗಿದೆ. ಹಾಗಾಗಿ ಆಲ್ ದ ಡಿಪಾರ್ಟ್ಮೆಂಟ್, ಆಲ್ ದ ಕಾರ್ಪೊರೇಟ್ ಸೆಕ್ಟರ್ ಆ್ಯಕ್ಟಿವಿಟೀಸನ್ನು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಟೆಕ್ನಾಲಜಿ ಬಳಸಿ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ MIS ಅನ್ನುವಂಥದ್ದು ಇಟ್ ಯೂಸಸ್ ದ ಲೇಟೆಸ್ಟ್ ಅಪ್ಡೇಟೆಡ್ ಟೆಕ್ನಾಲಜಿ. ಇದರಿಂದ ಕೆಲಸ ತುಂಬ ಕ್ವಿಕ್ಕಾಗುತ್ತೆ. ವರದಿಗಳು ವ್ಯವಸ್ಥಾಪಕರಿಗೆ ಲಭ್ಯ ಇರುತ್ತೆ. ದ ರಿಪೋರ್ಟ್ಸ್ ಆರ್ ಅವೈಲೇಬಲ್ ಟು ದ ಮ್ಯಾನೇಜರ್ಸ್. ರೆಡಿ ರಿಪೋರ್ಟ್, ತಕ್ಷಣ ಅದನ್ನು ನೋಡು, ರೆಫರ್ ಮಾಡು, ತಕ್ಷಣ ಒಂದು ಡಿಸಿಷನ್ನ ತಗೋ, ಅಷ್ಟು ಕ್ವಿಕ್ಕಾಗಿ ಹೆಲ್ಪ್ ಮಾಡುವಂಥ ಒಂದು ವ್ಯವಸ್ಥೆ ಇರುತ್ತೆ MIS ಅಲ್ಲಿ. ಇಟ್ಸ್ ಎ ಕಂಟಿನ್ಯೂಸ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಇಲ್ಲಿ MIS ಸಿಸ್ಟಮಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಏನಿರುತ್ತೆ, ವಾಸ್ತವಾಂಶಗಳು, ಅದನ್ನು ಪ್ರತಿದಿನ ಕಲೆಕ್ಟ್ ಮಾಡುವಂತಹ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಥವಾ ರೆಗ್ಯುಲರ್ ಇಂಟರ್ವಲಲ್ಲಿ ಕಲೆಕ್ಟ್ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಲೇಟೆಸ್ಟ್ ಇನ್ಫಾರ್ಮೇಷನಲ್ಲಿ ಲಭ್ಯ ಇರುತ್ತೆ ಅಂತ ಹೇಳ್ಬಿಟ್ಟು. ಕೊನೆಯದು ತಜ್ಞರ ವೀಕ್ಷಣೆಗಳು ಲಭ್ಯ ಇದೆ. ಎಕ್ಸ್ಪರ್ಟ್ ವ್ಯೂಸ್ ಆರ್ ಅವೈಲೇಬಲ್. ಆ ಡಾಟಾನ ಕಲೆಕ್ಟ್ ಮಾಡಿ ರಿಪೋರ್ಟ್ ರೆಡಿ ಮಾಡಾದ್ಮೇಲೆ ಆ ರಿಪೋರ್ಟ್ ಕೊನೆಯಲ್ಲಿ ಎಕ್ಸ್ಪರ್ಟ್ಸ್ ಈ ರಿಪೋರ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೂಡ ಒಪಿನಿಯನನ್ನು ಅಲ್ಲೇ ಕೊಟ್ಟಿರೋದ್ರಿಂದ ಮ್ಯಾನೇಜರ್ಗೆ ಅದು ಕೂಡ ಹೆಲ್ಪ್ ಆಗುತ್ತೆ ಡಿಸಿಷನ್ನ ತೆಗೆದುಕೊಳ್ಳಿಕ್ಕೆ ಅಂತ ಹೇಳ್ಬೋದು. ದೆನ್ ಇಂಪಾರ್ಟೆನ್ಸ್ ಆಫ್ MIS. ಇದರ ಪ್ರಾಮುಖ್ಯತೆ ಏನು MISದು?
ಅಂತ ನೋಡೋದಾದರೆ, ಮೊದಲನೇದು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮಯದ ಕೊರತೆಯನ್ನು ಎದುರಿಸುತ್ತಿರುವ ಕಾರಣ ವ್ಯವಸ್ಥಾಪಕರಿಗೆ ಇದು ಹೆಚ್ಚು ಉಪಯುಕ್ತವಾಗಿದೆ. ಮೊದಲೇ ಹೇಳಿದೆ, ಮ್ಯಾನೇಜರ್ಗೆ ಟೈಮ್ ಇರಲ್ಲ, ಶಾರ್ಟೇಜ್ ಆಫ್ ಟೈಮ್, ಕ್ವಿಕ್ಕಾಗಿ ಡಿಸಿಷನ್ ತೊಗೋಬೇಕು. ಇಟ್ ಈಸ್ ಲೈಕ್ ಎ ವಾರ್ ಸಿಚುಯೇಷನ್. ಮಾರುಕಟ್ಟೆ ಪರಿಸ್ಥಿತಿನ ನಾವು ನೋಡಿದಾಗ ಒಂಥರ ಯುದ್ಧ ಥರ ನಡೀತಿರುತ್ತೆ. ಯುದ್ಧದಲ್ಲಿ ತುಂಬ ಕಡಿಮೆ ಟೈಮ್ ಇರುತ್ತೆ ಯಾರಿಗಾದ್ರೂ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳೋಕ್ಕೆ. ಹಾಗೆ ಬಿಸ್ನೆಸ್ ಕಂಟೆಕ್ಸ್ಟಲ್ಲಿ ಕೂಡ ಮ್ಯಾನೇಜರ್ಗೆ ತುಂಬ ಟೈಮ್ ಕೊರತೆ ಇರುತ್ತೆ. ಅವನಾಗೆ ಎಲ್ಲನೂ ಹೋಗಿ ಹುಡುಕಿ ಮಾಡಿ ತರಲಾರ. ಅದಕ್ಕೊಂದು ವ್ಯವಸ್ಥೆ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ MIS ಅನ್ನುವಂಥದ್ದು ತುಂಬ ಉಪಯುಕ್ತವಾಗಿದೆ ಅಂತ. ಮತ್ತು ಎರಡನೇದು, ಸಂಗತಿಗಳು ಮತ್ತು ಅಂಕಿಅಂಶಗಳ ಆಧಾರದ ಮೇಲೆ ಗುಣಮಟ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವ್ಯವಸ್ಥಾಪಕರಿಗೆ ಸಹಾಯ ಮಾಡುತ್ತೆ. ಇಟ್ ಹೆಲ್ಪ್ಸ್ ದ ಮ್ಯಾನೇಜರ್ ಟು ಟೇಕ್ ಕ್ವಾಲಿಟಿ ಡಿಸಿಷನ್ ಅಂದರೆ ನಿರ್ಧಾರ ತೆಗೆದುಕೊಳ್ಳೋದು. ಕ್ವಾಲಿಟಿ ಡಿಸಿಷನ್ ಅಂದರೆ ಗುಣಾತ್ಮಕವಾದ ನಿರ್ಧಾರ ತೆಗೆದುಕೊಳ್ಳೋದು, ಅಂದರೆ ಅತ್ಯುತ್ತಮವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂಕಿಅಂಶಗಳನ್ನು ಒದಗಿಸ್ಕೊಟ್ಟು ಅಂತ ಹೇಳ್ಬಿಟ್ಟು. ಇಟ್ ಕಲೆಕ್ಟ್ಸ್ ಇನ್ಫಾರ್ಮೇಷನ್ ವಿಚ್ ಇಸ್ ನೀಡೆಡ್ ಫಾರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಕೇವಲ ಒಂದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು ಇನ್ಫಾರ್ಮೇಷನ್ ಇವ್ರು ಕಲೆಕ್ಟ್ ಮಾಡಲ್ಲ, ಎಲ್ಲ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದೂ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇರೋದ್ರಿಂದ ಎಲ್ಲ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಹೈಯರ್ ಲೆವೆಲ್, ಮಿಡಲ್ ಲೆವೆಲ್ ಮತ್ತು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ 3 ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ. ಕೊನೆಯದು, ದಿಸ್ ವಿಲ್ ಡೂ ಎ ಲಾಟ್ ಆಫ್ ರಿಸರ್ಚ್ ವರ್ಕ್ ಪ್ರಯರ್ ಸಬ್ಮಿಷನ್. ಸಂಶೋಧನೆ ಮಾಡುವಂಥದ್ದು ಇದು. ಸಾಕಷ್ಟು ಸಂಶೋಧನೆ ಮಾಡಿ ರಿಪೋರ್ಟ್ಗಳನ್ನ ರೆಡಿ ಮಾಡೋದ್ರಿಂದ ಮ್ಯಾನೇಜರ್ಗೂ ಹೆಲ್ಪ್ ಆಗುತ್ತೆ, ಕಂಪ್ನಿ ಕೂಡ ಒಳ್ಳೆಯದಾಗುತ್ತೆ. ಇದು ಇದರ ಇಂಪಾರ್ಟೆನ್ಸ್. ಸೊ ಈಗ ನಾವು ಈ ಒಂದು ಸೆಷನಲ್ಲಿ ಬಜೆಟ್ರಿ ಕಂಟ್ರೋಲ್ ಅಂದರೆ ಏನು, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ನಿರಂಜನ್ ಬಾಬು.